ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಬಹಳ ಕಾತುರರಾಗಿ ಮನ್ರೇಗಾದ ಬಗ್ಗೆ ಮಾತನಾಡಬೇಕು ಅಂತೇಳಿ. ಓಕೆ. ಕಳೆದ 2-3 ದಿವಸದ ರಾಜ್ಯಪಾಲರ ಮೇಲೆ ಒಂದಾದ ನಿರ್ಣಯದ ಮೇಲೆ ಚರ್ಚೆ ನಡೀತು. ಅದು ಗೋಪನ ವಿರೋಧ ಪಕ್ಷಗಳು ಬಳಸ್ತಕ್ಕಂಥ ಭಾಷೆ ಇವತ್ತು ನಮ್ಮ ಇಡೀ ರಾಜ್ಯ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದವರು. ಸರ್, ನಾವು NRG ಕೆಲಸ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ 1 ಕೋಟಿ 2 ಕೋಟಿ 3 ಕೋಟಿ ರೂಪಾಯಿ ಗ್ರಾಮ ಪಂಚಾಯತಿಯಲ್ಲಿ ನಾವೇನು ಆ್ಯಕ್ಷನ್ ಪ್ಲಾನ್ ಮಾಡ್ತೀವಿ ಅದಕ್ಕೆ ಅಪ್ರೂವಲ್ ತೊಗೊಂಡು CSR ಕಡೆ ಅಪ್ರೂವ್ ಮಾಡಿ ಕಾಮಗಾರಿಯನ್ನು ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಪ್ರಿಯಾಂಕ ಖರ್ಗೆ ಸಾಹೇಬರು ಭಾಳ ಅದ್ಭುತವಾಗಿ ಇದಕ್ಕೊಂದು ವ್ಯವಸ್ಥೆಯನ್ನು ಪಾಲನೆ ಮಾಡ್ಕೊಂಡು ನಮ್ಮ ರಾಜ್ಯದಲ್ಲಿ ನಡೆದಿದೆ. ಇವತ್ತು ಮನ್ರೇಗಾ ಕಾಯ್ದೆಯನ್ನು ಚೇಂಜ್ ಮಾಡಿ ಅವರು VBG ರಾಮ್ಜಿ ಅನ್ನುವಂಥ ಕಾಯ್ದೆಯನ್ನು ತರದಂಥ ಪ್ರಯತ್ನ ಮಾಡಿದೆ. ಆ ಕಾಯ್ದೆ ಈ ರಾಜ್ಯಕ್ಕೆ ಮಾರಕ ಆಗಿದೆ ಸರ್. ಒಂದು ಗ್ರಾಮ ಪಂಚಾಯತಿ ನಡೀತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ನಾಳೆ ಬರ್ತಕ್ಕಂಥ ಚುನಾವಣೆ ಗ್ರಾಮ ಪಂಚಾಯತಿ ಇರೋ ಇನ್ಮೇಲೆ ಯಾರು ನಿಲ್ಲಕ್ಕಾಗದಂಥ ಪರಿಸ್ಥಿತಿ. ಕೇಂದ್ರ ಸರ್ಕಾರ 100% ಇವತ್ತು ಅನುದಾನ ಕೊಡ್ತಿತ್ತು. ಇವತ್ತು ಅವ್ರು ಏನ್ ತಂದಾರ ಅದಕ್ಕಂದ್ರೆ 40% ರಾಜ್ಯ ಸರ್ಕಾರ ಬಗ್ಗೆ ಮಾತಾಡ್ತೀವಿ. 1 ನಿಮಿಷ ಸರ್, ಅಲ್ಲ ಈಗ ಚರ್ಚೆ 5 ಮಿನಿಟ್ ಸರ್. ಅವ್ರಿಗೆ ಏನ್ ಮಾಡ್ಬಿಟ್ರು, ನಾವ ತಪ್ಪಗಾರ ನಾವು ಈ ಸದನದಿಂದ ಒಂದು ಮೆಸೇಜ್ ಹೋಗ್ಬೇಕಾದ್ರೆ 1 5 ಮಿನಿಟ್ 10 ಮಿನಿಟ್ ಮಾತಾಡ್ತೇನೆ ಸರ್. ಅದನ್ನ ನಾನು ಹೇಳಿದ ಈ NRG ಬಗ್ಗೆ ವಿಚಾರ ಚರ್ಚೆ ಮಾಡ್ಲಿಕ್ಕೆ ನನಗೆ ಅವಕಾಶಗಳಿದೆ ಸರ್. ಇವರು ಮಾಡ್ಲಿಕ್ಕೆ ಅವಕಾಶ. ಈಗ ನಿಮ್ಮ ಸಲಹೆ ಏನು, ಸದನವನ್ನು ಚೆನ್ನಾಗಿ ನಡೆಸಬೇಕು, ಏನ್ ಸಲಹೆ ಹೇಳಿ ಸರ್. ಈಗ ನಮ್ಮ ಸಚಿವರ ಬಗ್ಗೆ ಅವ್ರು ಮಾತನಾಡಿದ್ರು. ಏನಂತ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸಾಕು, ಇದು ತಪ್ಪು. ಅದನ್ನ ಅವ್ರು ಇದ್ದಾಗ 100 ಮಾಡ್ಯಾರ ಸರ್. ಇಂತಾವು ಒಂದು ಮಾಧ್ಯಮಗಳು ಉಳಿಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ಲೇಬೇಕಾಗತ್ತೆ ನಾವು. ಒಂದು ಸರ್, ನಮ್ಮ ರಾಜ್ಯ ಸರ್ಕಾರ ಸಮರ್ಥವಾಗಿ ಇವತ್ತೆಲ್ಲರೂ ಕೂಡ ಆಡ್ ಮೂಲಕ ಕೊಡಕ್ಕಾಗಿದೆ. ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟಂತ ಇವತ್ತು ಅಂತಾರ ಹೆಸರು ತೆಗಿತಾರಂದ್ರೆ ಇಂಥವ್ರ ಕಡಿದ ನಾವು ಬುದ್ಧಿ ಹಚ್ಕೊಳಕ್ ಸಾಧ್ಯ ಇದೆಯಾ? ಇವತ್ತು ಅವ್ರ ಭಾಷೆಯನ್ನು ಬಳಸಿದ್ರು. ನಿಮ್ಮ ತೆವಲು ಮಾನ ಮರ್ಯಾದೆ ನಿಮಗೈತೆ. ಅವ್ರಿಗೇನು ಮಾನ ಮರ್ಯಾದೆ ಇದೆ ಸರ್? BJP ಅವ್ರಿಗೇನಿದೆ ಮಾನ ಮರ್ಯಾದೆ? ಆ 2 ಶಬ್ದಗಳನ್ನ ಕಡದಿಂದ ತಗಸ್ಬೇಕು ಅಂತ ಹೇಳಿ ಮೊದಲೇದಾಗಿ ತಾವು ಮನವಿ ಮಾಡ್ತೇವೆ. ಆಮೇಲೆ ಮನ್ರೇಗಾ ವಿರುದ್ಧ ಸರ್ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡೇವಿ ಸರ್. ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ. ದೆಹಲಿಯಲ್ಲಿ ರೈತರು ಹೋರಾಟ ಹೆಂಗಾಗೈತಿ, ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಆ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡುವವರೆಗೂ ನಾವಂತೂ ಈಗ ಈ ಕಾನೂನನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದೊಂದು ಮಾರಕ. ನಾವು ಯಾವ ಗ್ರಾಮಗಳ ಡೆವಲಪ್ ಆಗಲ್ಲ, ಅದಕ್ಕೆ ಹೋರಾಟ ಮಾಡತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷ ನಿರ್ಣಯ ಮಾಡಿದೆ. ನಮ್ಮ CLP ಸಭೆಯಲ್ಲಿ 1 ನಿಮಿಷ ಸರ್, ಇದನ್ನಲ್ಲಿ ಹೇಳಿ ಏನು ಪ್ರಯೋಜನ? CLP ಚರ್ಚೆ ಆಗಿದೆ ಹೇಳಿ ಎಂತ ನೀವು ನಿಮ್ಮ ವಿಷಯ ವಿಚಾರ ಹೇಳಿದ್ದೀರಿ. ನಾವೆಲ್ಲರೂ ಹೋರಾಟ ಮಾಡಕ್ ಹೇಳಿ. ಒಂದು ಅವ್ರು ಏನು ಹೇಳಿದ್ರಲ್ಲ ಸರ್, ನೀವು ಯಾರು ದುರುಪಯೋಗ ಮಾಡಿದ್ರೆ ಈ ದುರುಪಯೋಗ ಮಾಡಿ. ಆರೋಗ್ಯ ಇಲಾಖೆಯಿಂದ ಇವತ್ತೇನವರು ಯಡಿಯೂರಪ್ಪ ಸಾಹೇಬ್ರ ಹೆಸರು ಹಾಕಿ ಮೋದಿಯವ್ರ ಫೋಟೋ ಹಾಕಿ ಕೊಟ್ರಲ್ಲ, ಅದು ರಾಜ್ಯ ಸರ್ಕಾರ ತೆರಿಗೆ ಅಲ್ಲ. ಈಗ ಏನ್ ಮಾಡ್ತೀರಿ? ಈಗ ನೀವು ಅದಕ್ಕೆ ವ್ಯಾಕ್ಸಿನ್ ತಗೊಂಡ್ರೇನೋ ಬಿಟ್ರಿ ಅಂತ ಕೇಳಿದ್ರೆ ಓಕೆ. ಅದಕ್ಕೆ ಸರ್ ಗ್ರಾಮ ಪಂಚಾಯತಿ ಉಳಿಬೇಕು, ಮನ್ರೇಗಾ ಮರುಸ್ಥಾಪನೆ ಆಗ್ಬೇಕು. ಅದಕ್ಕೆ ನಾ ಪ್ರಿಯಾಂಕ ಖರ್ಗೆ ಸಾರ್ಗೆ ಹೇಳ್ತೀನಿ, ಸರ್ಕಾರದ ಯಾರ್ಡ್ನಿಂದಲೇ ಕೊಡಿ. ಅದು ಡೆಲ್ಲಿ ಪೇಪರ್ನಲ್ಲಿ ಕೂಡ ಬರಲಿ, ಚರ್ಚೆ ಆಗಲಿ, ಅದು ಡಿಬೇಟ್ ಆಗಲಿ. BJP ಸರ್ಕಾರ ಒಪ್ತಾ ಇಲ್ಲ ಸರ್ ಇದನ್ನ. ಮಹಾರಾಷ್ಟ್ರ ಸರ್ಕಾರ ಮತ್ತೆ ಯಾಕೆ ಹೊಸ ವಿಚಾರ ಇದ್ರೆ ಈಗ ಸದನವನ್ನು 2 ಗಂಟೆ 30